ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ ಒಂದೆರಡು ಸಾಲುಗಳನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ಬೇಕು ಅಂತ. ಯಾಕಂದರೆ ನಾನು ಬರ್ತಿರ್ಬೇಕಾದಂಥ ಟೈಮಲ್ಲಿ ನನಗೆ ನನ್ನ ಸಹೋದರ ವಿಜುಗೌಡರು ಹೇಳ್ತಾ ಇದ್ರು, ಅಣ್ಣ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡ್ತಿರ್ಬೇಕಾದ್ರೆ ನಿನ್ನ ಫೇವ್ರೇಟ್ ಒಂದು ಹಾಡಿದೆ, ಆ ಹಾಡನ್ನು ನೀನೇನಪ್ಪ ಅಂದರೆ ಅಲ್ಲಿ ಮಕ್ಕಳಿಗೆ ಒಂದಿಷ್ಟು ಕೇಳಿಸ್ಬೇಕು, ಆ ಒಂದೆರಡು ಸಾಲುಗಳನ್ನು ನೀನು ಹಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ದೇಶಕ್ಕೆ ಜೀವ ಕೊಡೋದಿದೆಯಲ್ಲ, ಸಾಮಾನ್ಯವಾದದ್ದಲ್ಲ. ಅದನ್ನು ಬನ್ನೂರು ಚಿನ್ಮಯ್ಯನ ಅಂತ ಒಬ್ಬ ಹುಡುಗ ಒಂದು ಗೀತೆ ಬರೆದಿದ್ದ. ಒಂದೆರಡು ಸಾಲುಗಳು ನಿಮಗೆ ಅದನ್ನು ಹೇಳಿ ನಂತರ ಶಿವಾಜಿ ಕಡೆಗೆ ಹೋಗೋಣ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ವೀರಧೀರರು ನಡೆದು ತೋರಿದ ಅದುವೆ ರಾಜಮಾರ್ಗ. ಮೆಚ್ಚಿದಾಳ ದುರ್ಗಾ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ವೀರಧೀರರು ನಡೆದು ತೋರಿದ ಇದುವೆ ರಾಜಮಾರ್ಗ. ಮೆಚ್ಚಿದಾಳ ದುರ್ಗಾ. ಹಸಿರು ಹೊಲ ಹಾಳ ಮಾಡಾಕಂತ ಬಂದ ಕಾಡ ಹಂದಿ ಬಳಗ. ಹಸಿರು ಹೊಲ ಹಾಳ ಮಾಡಾಕಂತ ಬಂದ ಕಾಡ ಹಂದಿ ಬಳಗ. ವೈರಿ ರುಂಡಗಳ ಚಂಡಿ ಆಡಿ ನಾವು ಚೆಲ್ಲತೀವಿ ಚರಗ. ವೈರಿ ರುಂಡಗಳ ಚಂಡಿ ಆಡಿ ನಾವು ಚೆಲ್ಲತೀವಿ ಚರಗ. ಯುದ್ಧ ಒಂದೇ ಮಾರ್ಗ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ವೀರಧೀರರು ನಡೆದು ತೋರಿದ ಇದುವೆ ರಾಜಮಾರ್ಗ. ಮೆಚ್ಚಿದಾಳ ದುರ್ಗಾ. ವೀರ ಯೋಧರು ಕಾದು ಕಟ್ಟಿದ ಸ್ವಾತಂತ್ರ್ಯದ ಸದನ. ವೀರ ಯೋಧರು ಕಾದು ಕಟ್ಟಿದ ಸ್ವಾತಂತ್ರ್ಯದ ಸದನ. ಧೀರ ಭಾರತೀಯ ಮುಕುಟವೇರಿದ ಕೆಂಪು ವಜ್ರರತನ. ಧೀರ ಭಾರತೀಯ ಮುಕುಟವೇರಿದ ಕೆಂಪು ವಜ್ರರತನ. ಮಾಡಬೇಕು ಜತನ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ವೀರಧೀರರು ನಡೆದು ತೋರಿದ ಇದುವೆ ರಾಜಮಾರ್ಗ. ಮೆಚ್ಚಿದಾಳ ದುರ್ಗಾ. ಮೆಚ್ಚಿದಾಳ ದುರ್ಗಾ. ಒಂದು ಪದ ಬಳಸಿದೆ ನಾನಿಲ್ಲಿ, ವೈರಿ ರುಂಡಗಳ ಚಂಡಿಯಾಡಿ ನಾವು ಚೆಲ್ಲತೀವಿ ಚರಗ ಅಂತ ಒಂದು ಪದ ಬಳಸಿದೆ. ಬಹುಶಃ ಉತ್ತರ ಕರ್ನಾಟಕ ಭಾಗದವರಾಗಿದ್ದರೆ ಚರಗ ಅನ್ನುವಂಥ ಪದದ ಅರ್ಥ ಗೊತ್ತಾಗುತ್ತೆ. ಈ ಕಡೆ ಭಾಗದವರಿಗೆ ಸ್ವಲ್ಪ ಅದು ಚರಗ ಅನ್ನುವಂಥ ಪದ ಹೊಸದಂತ ಅನ್ನಿಸ್ಬೋದು. ನಮ್ಮ ಕಡೆ ಎಳ್ಳ ಅಮಾವಾಸ್ಯೆ ಅಂತ ಬಂದರೆ ಎಳ್ಳ ಅಮಾವಾಸ್ಯೆಗೆ ನಾವೇನು ಮಾಡ್ತೀವಿ, ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಂಡು ಹೋಗಿ ಆ ಭೂಮಿ ತಾಯಿ ನಮಗೆಲ್ಲ ಫಲ ಕೊಟ್ಟಿದ್ದಾಳೆ, ಆ ಭೂಮಿ ತಾಯಿಯ ಜೊತೆಯಲ್ಲಿ ಅವಳು ಕೊಟ್ಟ ಫಲವನ್ನು ಅವಳ ಜೊತೆಯಲ್ಲಿ ಹಂಚ್ಕೊಂಡು ನಾವೊಂದಿಷ್ಟು ತಿನ್ನಬೇಕು ಅಂತ ಹೇಳ್ಬಿಟ್ಟು ಹೋಗಿ ಏನು ಮಾಡ್ತೀವಿ ಅಂತಂದರೆ ಚರಗ ಅಂತ ಮಾಡ್ತೀವಿ. ಅಂದರೆ ಆ ಎಲ್ಲ ದಿನಸುಗಳನ್ನು, ಅದು ಹೋಳಿಗೆ ಆಗಿರ್ಬೋದು, ಸಜ್ಜಿ ಕಡುಬು ಅಂತ ಮಾಡ್ತೀವಿ, ಮತ್ತು ಹೂರ್ಣ ಕಡುಬು ಅಂತ ಮಾಡ್ತೀವಿ, ಅವೆಲ್ಲನೂ ತೊಗೊಂಡೋಗಿ ಏನು ಮಾಡ್ತೀವಿ, ಕಲಿಸ್ತೀವಿ. ಅದನ್ನು ಫಸ್ಟು ಕಲಿಸಿ ಏನು ಮಾಡ್ತೀವಿ, ಎಲ್ಲ ಕಡೆ ಭೂಮಿಗೆ ಚೆಲ್ತೀವಿ. ಹಂಗೆ ಚೆಲ್ದಾಗ ಏನಪ್ಪ ಅಂತಾರೆ, ಭೂಮಿ ತಾಯಿ ಸಂತೃಪ್ತಳಾದನು ಅನ್ನೋಂಥ ಭಾವನೆಯೊಂದಿಗೆ ಅದರಲ್ಲಿ ಒಂದಷ್ಟು ಉಳಿಸ್ಕೊಂಡದು ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಅದನ್ನೇ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ವೈರಿ ರುಂಡಗಳ ಚಂಡಿಯಾಡಿ ನಾವು ಚೆಲ್ಲತೀವಿ ಚರಗ. ಹೆಂಗಂತಂದರೆ ಆ ಭೂಮಿ ಮೇಲೆ ನಾವು ಹೆಂಗೆ ಚರಗ ಚೆಲ್ತೀವಿ, ಹಂಗೆ ಭಾರತ ಮಾತೆಯ ಕಡೆ ಕಣ್ಣಿಟ್ರಪ್ಪ ಅಂದರೆ ಅವ್ರ ರುಂಡನೂ ಕೂಡ ಚೆಂಡಾಡಿ ಚರಗದ ಥರ ಚೆಲ್ತೀವಿ ಅಂತ ಜಗತ್ತಿನಲ್ಲಿ ಯಾರಾದರೂ ಹೇಳಿದ್ರೆ ಅದು ಭಾರತೀಯ ಸೈನಿಕರು ಮಾತ್ರ ಹೇಳೋದಕ್ಕೆ ಸಾಧ್ಯ ಇದೆ, ಬೇರೆ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥವರಿಗೆ ಶಕ್ತಿ ಯಾರು ಅಂದರೆ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜ.